ಇತ್ತೀಚೆಗೆ ನನ್ನ ಕಸಿನ್ ಒಬ್ಬ ಈ ರೀತಿ ಸ್ಟೇಟಸ್ ಹಾಕೊಂಡಿದ್ದ. ಕೆಟ್ಟ ಸಮಯ ಬರೋದು ನಮಗೆ ನೋವು ಕೊಡೋದಕ್ಕೆ ಅಲ್ಲ, ನಮ್ಮ ಜೀವನದಲ್ಲಿ ಯಾರ್ಯಾರು ಎಂಥವ್ರು ಅಂತ ತೋರಿಸೋದಕ್ಕೆ ಅಂತ. ನಾನು ಅವನಿಗೆ ಹೇಳಿದೆ, ಫಸ್ಟ್ ಈ ಸ್ಟೇಟಸ್ನ ಡಿಲೀಟ್ ಮಾಡು ಅಂತ. ಯಾಕಂದರೆ ನೋಡಿ, ನಾವು ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋದು ಜಸ್ಟ್ ಪೋಸ್ಟ್ ಮಾತ್ರ ಅಲ್ಲ, ಅದು ನಮ್ಮ ಸಬ್ಕಾನ್ಸಿಯಸ್ ರೆಪ್ರೆಸೆಂಟೇಷನ್, ನಮ್ಮ ನಂಬಿಕೆಗಳ ರೆಪ್ರೆಸೆಂಟೇಷನ್, ನಾವು ಏನು ನಂಬಿದ್ದೀವಿ ಅಂತ. ಇಲ್ಲಿ ನೀವು ಇದನ್ನು ಎಂಜಾಯ್ ಮಾಡಿಕೊಂಡು ನೀವು ಸ್ಟೇಟಸಲ್ಲಿ ಹಾಕೋತಿದ್ದೀರಾ ಅಂದರೆ ನಿಮ್ಮ ನಂಬಿಕೆಗಳು ಏನಿದೆ ಗೊತ್ತಾ? ಜೀವನ ಅಂದರೆ ಕಷ್ಟ, ಕಷ್ಟದಲ್ಲಿ ಯಾರು ಕೈ ಹಿಡಿಯೋದಿಲ್ಲ, ನನಗೆ ಯಾರು ಸ್ನೇಹಿತರಿಲ್ಲ, ಈ ಪ್ರಪಂಚದಲ್ಲಿ ಇರೋರೆಲ್ಲ ಕೆಟ್ಟವರು, ಸಮಯ ಸಾಧಕರು, ಈ ರೀತಿ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ವಿಕ್ಟಿಮ್ ಪ್ಲೇ ಮಾಡ್ತಾ ಇದ್ದೀರಾ, ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ, ಕಂಪ್ಲೈನಿಂಗ್ ಸ್ಟೇಟಸಲ್ಲಿ ಇದ್ದೀರಾ. ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ಸೊಲ್ಯೂಷನ್, ಯು ಆರ್ ಪ್ಲೇಯಿಂಗ್ ದ ವಿಕ್ಟಿಮ್ ಗೇಮ್. ಮತ್ತು ಗ್ರ್ಯಾಟಿಟ್ಯೂಡ್ ತೋರಿಸೋದ್ ಬದಲು ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಇಲ್ಲಿ ಎಲ್ಲಾದ್ರ ಬಗ್ಗೆ. ನೋಡಿ, ಕೆಟ್ಟ ಸಮಯ ಬರೋದು ನಮಗೆ ಯಾರ್ಯಾರು ಎಂಥವ್ರು ನಮ್ಮ ಕಷ್ಟದಲ್ಲಿ ಕೈ ಹಿಡಿತಾರೋ ಬಿಡ್ತಾರೋ ಅನ್ನೋದಕ್ಕಲ್ಲ. ಕಷ್ಟ ಸಮಯ ಬರೋದು ನಿನ್ನ ಸಾಮರ್ಥ್ಯ ಏನು, ನಿನ್ನ ಕೆಪಾಬಿಲಿಟಿ ಏನು, ನಿನ್ನ ಕೆಪಾಸಿಟಿನ ತೋರಿಸ್ಕೊಡೋದಕ್ಕೆ. ನಿಮ್ಮ ಜೀವನದಲ್ಲಿ ನೀವು ಹಿಂತಿರುಗಿ ನೋಡಿ, ನೀವು ಎಷ್ಟೆಲ್ಲ ಕಷ್ಟವನ್ನು ಎದುರಿಸಿ ಮುನ್ನುಗ್ಗಿ ಬಂದಿದ್ದೀರಾ. ಆ್ಯಂಡ್ ಇಲ್ಲಿ ಗಮನಿಸ್ಬೇಕಾಗಿರೋದು ಏನು ಅಂತಂದರೆ, ಪ್ರತಿ ಸರಿ ನೀವು ಕಷ್ಟವನ್ನು ಎದುರಿಸಿ ಬಂದಾಗ್ಲೂ ನಿಮ್ಮ ಒನ್ ಸ್ಟೆಪ್ ಗ್ರೋತ್ ಆಗಿದೆ. ಬೇಕಿದ್ರೆ ನೀವೇ ಟೆಸ್ಟ್ ಮಾಡಿ ನೋಡಿ. ಸೊ ನೀವು ಯಾವಾಗೆಲ್ಲ ಸ್ಟ್ಯಾಗ್ನೆಂಟ್ ಆಗ್ತೀರಾ, ಯಾವಾಗೆಲ್ಲ ನೀವು ಕಂಫರ್ಟ್ ಝೋನಲ್ಲಿ ನೀವು ನಿಮ್ಮ ಗೋಲ್ಸ್ಗಳನ್ನ ಮರೆತು ಕೂತ್ಕೊಂಡ್ಬಿಡ್ತೀರಾ, ನನ್ನ ಕೈಲಿ ಇಷ್ಟೇ ಆಗೋದು, ನನ್ನಿಂದ ಏನೂ ಆಗೋದಿಲ್ಲ, ಇರೋದ್ರಲ್ಲೇ ನಡೆಸ್ಕೊಂಡು ಹೋಗೋಣ ಅಂತ ನೀವು ಯಾವಾಗ ಅಂದ್ಕೊತೀರಾ, ಆವಾಗ ನಿಮಗೆ ಕಷ್ಟ ಬರುತ್ತೆ. ಏನಂತಂದರೆ, ನೀನು ಯಾವಾಗಲೂ ಗ್ರೋ ಆಗ್ತಾ ಇರಬೇಕು, ಸ್ಟ್ಯಾಗ್ನೆಂಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ನಿನ್ನ ಕೆಪಾಸಿಟಿ ಏನು, ಕೆಪಾಬಿಲಿಟಿ ಏನು ಅನ್ನೋದನ್ನ ನೆನಪಿಸೋದಕ್ಕೋಸ್ಕರ. ಜನರು ಯಾಕೆ ನಿಮ್ಮ ಕೈ ಹಿಡಿಬೇಕು? ಅವ್ರಿಗೆ ಅವರದೇ ಆದಂಥ ಹೋರಾಟ ಇದೆ, ಅವರು ಹೋರಾಡ್ತಾ ಇದ್ದಾರೆ, ಅವರು ಸರ್ವೈವ್ ಮಾಡೋರಿದ್ದಾರೆ, ಅವರು ಗ್ರೋತ್ಗೋಸ್ಕರ ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ. ಸೊ ಅವ್ರು ಯಾಕೆ ನಿಮ್ಮ ಕೈ ಹಿಡಿಬೇಕು? ನಿಮ್ಮಲ್ಲೇ ಆ ಕೆಪಾಸಿಟಿ ಇದೆ, ನಿಮ್ಮಲ್ಲೇ ಆ ಕೆಪಾಬಿಲಿಟಿ ಇದೆ, ನಿಮ್ಮಲ್ಲೇ ಆ ಸಾಮರ್ಥ್ಯ ಇದೆ. ಅದನ್ನು ಅರ್ಥಕೊಂಡು ನೀವು ಮುನ್ನುಗ್ಗಿ. ಬೇರೆದ್ರ ಕಡೆ ಗಮನ ಕೊಡೋದನ್ನ ಬಿಟ್ಟು ಫೋಕಸ್ ಆನ್ ಯುವರ್ ಗೋಲ್, ಫೋಕಸ್ ಆನ್ ಯುವರ್ ಗ್ರೋತ್, ಫೋಕಸ್ ಆನ್ ವಾಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದಿಸ್ ಸೊಸೈಟಿ. ಬಿಕಾಸ್ ಗ್ರೋತ್ ಇಸ್ ದ ಆನ್ಸರ್ ಫಾರ್ ಎವ್ರಿ ಪ್ರಾಬ್ಲಮ್. ಏನಂತೀರಾ?